ಮಕ್ಕಳ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಶ್ರೀಮಂತ ಮನೆ ಪಾಠಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು 8ನೇ ತರಗತಿಯ 3ನೇ ಪಾಠ ಸಹವಾಸ ಅನ್ನುವಂಥ ಪಾಠವನ್ನು ಇವತ್ತು ನೋಡೋಣ. ಓಕೆ, ಆ ಪಾಠ ನನಗೆ ಮಾಡ್ತೀನಿ. ಸಹವಾಸ ಅಂದರೆ ನಿಮ್ಗೆ ಗೊತ್ತೇ ಇದೆ. ಸಹವಾಸ ಅಂದ್ರೇನು? ನಮ್ಮ ಸಹವಾಸ ಅಂದರೆ ನಮ್ಮ ಜೊತೆಯಲ್ಲಿ ಸಹವಾಸ ಮಾಡು, ಸಹವಾಸ. ಓಕೆ, ಜೊತೆಯಲ್ಲಿ ವಾಸ ಮಾಡೋದಕ್ಕೆ ಸಹವಾಸ ಅಂದರೆ ಫ್ರೆಂಡ್ಸ್ ಇರ್ಬೋದು ಅಥವಾ ನಮ್ಮ ಬಂಧುಗಳಿರ್ಬೋದು, ಯಾರೇ ಇದ್ರೂ ಸಹವಾಸ ಅಂತ ನಾವು ಹೇಳ್ತೀವಿ ಅಲ್ವಾ? ಈ ಒಂದು ಪಾಠದಲ್ಲಿ ಯಾರ ಜೊತೆ ನಾವು ಸಹವಾಸ ಮಾಡಬೇಕು, ಯಾರ ಸಹವಾಸ ಮಾಡೋದ್ರಿಂದ ನಮಗೆ ಒಳ್ಳೆಯದಾಗತ್ತೆ ಮತ್ತು ಪರಿಣಾಮಕಾರಿಯಾಗಿರುತ್ತೆ ಅನ್ನೋದನ್ನು ನಾವು ಒಂದು ಕಥೆ ಮೂಲಕ ನೋಡ್ಕೊಳ್ಳೋಣ. ಓಕೆ, ಸಹವಾಸದಿಂದ ಏನೇನು ಬೇಕಾದ್ರೂ ಚೇಂಜಸ್ಸು ಆಗುತ್ತೆ ಅಲ್ವಾ? ದುರ್ಜನ ಸಜ್ಜನನಾಗ್ತಾನೆ, ಸಜ್ಜನ ದುರ್ಜನನಾಗ್ಬೋದು. ಓಕೆ, ಈ ಪಾಠ ನಮಗೆ ಲಟ್ಲಕಾರ ಹೇಳ್ಕೊಡುತ್ತೆ. ಓಕೆ, ಲಟ್ಲಕಾರವನ್ನು ತಿಳಿಸ್ಕೊಡುತ್ತೆ. ನೋಡೋಣ ಸಹವಾಸ. ಬನ್ನಿ, ಸಹವಾಸ ಪಾಠ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಸಹವಾಸ. ಓಕೆ, ಆಸಿತ್ ಕಶ್ಚಿತ್ ಚೋರಃ ಅಸ್ತಿ. ಕಶ್ಚಿತ್ ಚೋರಃ ಅಸ್ತಿ. ಕಶ್ಚಿತ್ ಅನ್ಬೇಕಾದ್ರೆ ಮಕ್ಕಳ ಕಹ ಪ್ಲಸ್ ಚಿತ್, ಕಶ್ಚಿತ್ ಅಂತಲೇ ಮಾಡೋಣ. ಕಹಚಿತ್ ಕಶ್ಚಿತ್. ಕಶ್ಚಿತ್ ಚೋರಃ ಅಸ್ತಿ. ಒಬ್ಬ ಕಳ್ಳ ಇದ್ದ. ಓಕೆ, ಕಶ್ಚಿತ್ ಯಾರೋ ಒಬ್ಬ ಕಳ್ಳ, ಅವನ ಹೆಸರಿಲ್ಲ, ಯಾರೋ ಒಬ್ಬ ಕಳ್ಳ ಇದ್ದ. ಓಕೆ, ಅವನು ಚೌರ್ಯಂ ಏವ ತಸ್ಯ ಕಾರ್ಯಂ. ತಸ್ಯ ಕಾರ್ಯಂ ಕಿಂ? ತಸ್ಯ ಕಾರ್ಯಂ ಚೌರ್ಯಂ. ಅವನ ಕೆಲಸ ಏನು ಅಂತ ಹೇಳಿದ್ರೆ ಬರೀ ಕಳ್ತನ ಮಾಡೋದೇ ಅವನ ಕೆಲಸ. ಚೌರ್ಯಂ ಏವ ತಸ್ಯ ಕಾರ್ಯಂ. ಅವನು ಕದಾಚಿತ್ ಸಹ ಚೌರ್ಯಾರ್ಥಂ ರಾಜಭವನಂ ಪ್ರವಿಶತಿ. ಅವನು ಒಂದಿನ ಏನು ಮಾಡ್ತಾನೆ, ಒಂದ್ಸಲಿ ಚೌರ್ಯಾರ್ಥಂ ಕಳ್ತನ ಮಾಡಲಿಕ್ಕೆ ರಾಜಭವನಂ ಚೌರ್ಯಾರ್ಥಂ ರಾಜಭವನ ಅರಮನೆಗೆ ಪ್ರವಿಶತಿ. ಎಲ್ಲಿಗೆ ಹೋಗ್ತಾನೆ ಅವನು? ಅರಮನೆಗೆ ಹೋಗ್ತಾನೆ. ಓಕೆ, ಚೌರ್ಯಾರ್ಥಂ ರಾಜಭವನಂ ಪ್ರವಿಶತಿ. ಕಶ್ಚಿತ್ ಚೋರಃ. ಕಹ ಪ್ಲಸ್ ಚಿತ್ ಮಕ್ಕಳ. ಕಹ ಪ್ಲಸ್ ಚಿತ್. ಓಕೆ, ಕಹ ಪ್ಲಸ್ ಚಿತ್ ಕಶ್ಚಿತ್. ಓಕೆ, ಕಹ ಪ್ಲಸ್ ಚಿತ್ ಚೋರ. ಅವನ ಕೆಲಸ ಏನು? ಒಬ್ಬ ಚೋರ ಇದ್ದ, ಕಳ್ಳ ಇದ್ದ. ಅವನ ಕೆಲಸ ಕಳ್ತನ ಮಾಡೋದು. ಕಳ್ಳನ ಕೆಲಸ ಇನ್ನೇನಿರುತ್ತೆ ಮಕ್ಕಳ? ಕಳ್ತನ ಮಾಡೋದು. ಅವನು ಮಹಾರಾಜ್ಞಿ ಮಹಾರಾಜ ಪರಸ್ಪರಂ ವಾರ್ತಾಲಾಪಂ ಕುರುತಃ. ಅವನೇನು ಮಾಡ್ತಾನೆ ಅಂದರೆ ರಾಜಭವನಕ್ಕೆ ಅರಮನೆಗೆ ಹೋಗ್ತಾನೆ. ಹೋದಾಗ ಅಲ್ಲಿ ಮಹಾರಾಜ ಮಹಾರಾಜ್ಞಿ, ಮಹಾರಾಣಿ ಮತ್ತು ಮಹಾರಾಜ ಇಬ್ಬರು ಕೂಡ ವಾರ್ತಾಲಾಪ ಮಾತಾಡ್ತಾ ಕೂತಿರ್ತಾರೆ. ಎಲ್ಲಿ? ಅರಮನೆಯಲ್ಲಿ. ರಾಜ್ಞಿ ಹೇಳ್ತಾಳೆ, ರಾಣಿ ಹೇಳ್ತಾಳೆ, ಮಹಾರಾಜ ಭವತಃ ಪುತ್ರಿ ವಿವಾಹ ವಯಸ್ಕ ಇತಿ ಸ್ಮರತಿ ಕಿಲ. ನಿನ್ನ ಮಗಳು. ಮಹಾರಾಣಿ ಹೇಳ್ತಾಳೆ ಮಹಾರಾಜನಿಗೆ, ರಾಜ ನಿನ್ನ ಮಗಳು ಮದುವೆಗೆ ವಿವಾಹ ಅಂದರೆ ಮದುವೆಗೆ ವಯಸ್ಕ, ಮದುವೆಗೆ ವಯಸ್ಸಿನವಳಾಗಿದ್ದಾಳೆ. ಅದನ್ನು ನೀನು ಮರ್ತ್ಬಿಟ್ಟಿದೀಯಾ? ಸ್ಮರತಿ ಕಿಲ, ಮರ್ತ್ಬಿಟ್ಟಿದೀಯಾ ಅಂತ ಕೇಳ್ತಾಳೆ ಪ್ರಿಯೆ. ರಾಜ ಹೇಳ್ತಾನೆ, ಸ್ಮರಾಮಿತ, ಇಲ್ಲ ನನಗೆ ನೆನಪಿದೆ. ಸರ್ವಂ ಅಪಿ ಸಂಭವತಿ, ಸರ್ವಂ ಅಪಿ ಎಲ್ಲವೂ ಕೂಡ ನಡೆಯುತ್ತೆ. ಕಿಮರ್ಥಂ ಇದಾನಿಂ ತ್ವರಾ. ಕಿಮರ್ಥಂ ಇದಾನಿಂ ತ್ವರಾ. ಯಾಕೆ ನಿನಗೆ ಈಗ ಅರ್ಜೆಂಟು? ಕಿಮರ್ಥಂ ವಾಟ್ ಫಾರ್, ಏನಕ್ಕೋಸ್ಕರ ನಿನಗೆ ಅರ್ಜೆಂಟು? ಕಿಮರ್ಥಂ ಇದಾನಿಂ ತ್ವರಾ. ಓಕೆ, ತ್ವರ ಅಂದರೆ ಅವಸರ. ರಾಜ್ಞಿ ಹೇಳ್ತಾಳೆ, ಇದಾನಿಂ ಯುಕ್ತ ಕಾಲ ಏವ. ಅವಳು ಹೇಳ್ತಾಳೆ, ಇದು ಯುಕ್ತ ಕಾಲ, ಇದು ಇಸ್ ಎ ಪ್ರಾಪರ್ ಟೈಮ್, ಇದು ಸರಿಯಾದ ಸಮಯ. ಯುಕ್ತ ಕಾಲ ಅಂದರೆ ಮದುವೆಗೆ ಸರಿಯಾದಂತಹ ಕಾಲ ಇದು ಅಂತ ಹೇಳ್ತಾಳೆ. ಯಾರು? ಮಹಾರಾಣಿ. ತದರ್ಥಂ ಶೀಘ್ರಂ ವರಾನ್ವೇಷಣಂ ಕರೋತು. ಹಾಗಾಗಿ ತದರ್ಥಂ ಫಾರ್ ದಟ್, ಅದಕ್ಕೋಸ್ಕರ ಶೀಘ್ರಂ ಅಂದರೆ ತ್ವರಿತಂ, ಬೇಗ. ವರಾನ್ವೇಷಣಂ ವರನನ್ನ ಗಂಡನನ್ನ, ಮದುವೆ ಗಂಡು ವರನ್ನ. ಅನ್ವೇಷಣಂ ಹುಡುಕ್ಲೆ ಶುರು ಮಾಡು. ಓಕೆ, ಅನ್ವೇಷಣಂ ಕರೋತು. ರಾಜ ಹೇಳ್ತಾನೆ, ಭದ್ರೆ ಚಿಂತಾ ಕಿಮರ್ಥಂ, ಯಾಕೆ ಯೋಚನೆ ಮಾಡ್ತಾ ಇದೆಯಾ? ಓಕೆ, ಯೋಚನೆ ಮಾಡಬೇಡ.